ನಿಮ್ಮ ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ಜಯದೇವ್ರು, ಈಗ ಸಿದ್ದರಾಮಯ್ಯ ಅವರ ಆಡಳಿತ ನಾವೆಲ್ಲ ನೋಡಿದ್ದೀವಿ, ಇಡೀ ರಾಜ್ಯ ನೋಡಿದೆ. ಬಟ್ ಈಗ ಡಿ ಕೆ ಶಿವಕುಮಾರ್ ಅವರು ನೆಕ್ಸ್ಟ್ CM ಆಗ್ತಾರೆ ಅನ್ನುವಂಥ ಚರ್ಚೆ ಇದೆ. ಬಟ್ ಅವ್ರ ಆಡಳಿತ ಯಾರು ನೋಡಿಲ್ಲ. ಅದನ್ನು ಹೆಂಗೆ ನೋಡ್ತೀನಿ? ನೀವೇನು ಕಂಪ್ಯಾರಿಟಿವ್ ಮಾಡ್ತೀರಾ? ಏನಾದರೂ ಎಕ್ಸ್ಪೆಕ್ಟೇಷನ್ಗಳಿದೆಯಾ? ಹೇಗೆ? ಡಿ ಕೆ ಶಿವಕುಮಾರ್ ಅವ್ರಿಗೆ ಒಳ್ಳೇದಾಗ್ತಾ ಇದೆ, ಅವ್ರಿಗೆ ಒಳ್ಳೇದಾಗ್ಲಿ, ರಾಜ್ಯದ ಜನಕ್ಕೂ ಒಳ್ಳೇದಾಗ್ಲಿ. ರಾಜ್ಯದ ಜನತೆಗೆ ಒಂದಷ್ಟು ನಿರೀಕ್ಷೆಗಳಿದೆ. ಈ ಸರ್ಕಾರ ATM ಸರ್ಕಾರ ಆಗಬಾರ್ದು, ವಿರೋಧ ಪಕ್ಷದವ್ರಿಗೂ ಇದೆ, ರಾಜ್ಯದ ಜನತೆಗೂ ಇದೆ. ಈ ಸರ್ಕಾರದಲ್ಲಿ ಆಲ್ರೆಡಿ ಕರಪ್ಷನ್ಸ್ ಇದೆ, ಅದರಲ್ಲಿ ಜಾಸ್ತಿ ಆಗ್ಬಿಡ್ತು ಅನ್ನೋಂಥ ಭಯ ರಾಜ್ಯ ಜನಗಳಲ್ಲಿ ಖಂಡಿತವಾಗ್ಲೂ ಇದೆ. ಯಾಕೆಂದ್ರೆ ಈಗ ಒಂದು ಕನ್ವರ್ಷನ್ಗೆ ಅಂತ ಹೋದ್ರೆ ಎಕರೆಗೆ ಎಷ್ಟು ಲಕ್ಷ ಕೊಡ್ತೀರ ಅಂತ ಕೇಳ್ತಾ ಇದಾರಂತೆ, ಬಿಲ್ಡರ್ಗಳು ಹೇಳ್ತಾ ಇದ್ದಾರೆ ಇದೆಲ್ಲ. ಹಂಗಾಗಿ ಕರಪ್ಷನ್ ಜಾಸ್ತಿ ಆಗಬಾರ್ದು ಅನ್ನೋದು ಜನಗಳ ಮನಸ್ಸಲ್ಲಿದೆ. ಗೂಂಡಾಯಿಸಮ್ ಏನಾದರೂ ಜಾಸ್ತಿ ಆಗ್ಬೋದಾ, ಇದು ಕೂಡ ಒಂದಷ್ಟು ಜನಗಳ ಮನಸ್ಸಲ್ಲಿ ಖಂಡಿತವಾಗ್ಲೂ ಇದೆ. ಅದು ಆಗಬಾರ್ದು. ಆಮೇಲೆ ಲಾ ಅಂಡ್ ಆರ್ಡರ್ ಪಾಲನೆ ಆಗಬೇಕು. ಏನೇ ಕೇಳಿದ್ರು ಗೊತ್ತಿಲ್ಲ ಅನ್ನೋರೇ ಇದ್ಬಿಟ್ರೆ, ಇವತ್ತು ಎಷ್ಟು ಕಾನೂನು ಸುವ್ಯವಸ್ಥೆ ಇದೆ ರಾಜ್ಯದಲ್ಲಿ ಅಂದರೆ ಸರ್, ನೀವು ಹೇಳಕ್ ಸಾಧ್ಯ ಇಲ್ಲ ಸರ್. ದಿನ ನ್ಯೂಸ್ ಪೇಪರು, ನ್ಯೂಸ್ ಚಾನಲ್ ನೋಡೋಕ್ಕಾಗಲ್ಲ. ಒಳ್ಳೆಯವರು ನೋಡಿದ್ರೆ ನೆಮ್ಮದಿ ಇರಲ್ಲ, ಆ ಥರ ಪರಿಸ್ಥಿತಿನಲ್ಲಿ ಇದೆ. ಇನ್ಯಾವುದೋ ಒಂದ್ ಕಡೆ ಬಳ್ಳಾರಿನಲ್ಲಿ ನೋಡ್ದಂಗೆ ಇರಬೇಡಿ ನೀವು. ನೋಡಿ ಪೇಪರು ಟಿವಿಗಳನ್ನ ನೋಡ್ಬೇಕಲ್ಲ, ನಾವು ನೋಡೋದಿಲ್ಲ ಅಂತ ಹೇಳಿದ್ರೆ ಕಷ್ಟ. ಆ ಪರಿಸ್ಥಿತಿಯಲ್ಲಿ ಅಪ್ಡೇಟ್ ಆಗ್ಬೇಕಂದ್ರೆ ಟಿವಿ ನೋಡ್ಬೇಕು, ಪೇಪರ್ ಓದಬೇಕು. ಅಗ್ರಿಬೊಮ್ಮನಹಳ್ಳಿನಲ್ಲಿ ಒಬ್ಬ ಒಂದು ಹಸು ಕರ್ಕೊಂಡು ಹೋಗ್ಬಿಡ್ತಾನೆ, ನನ್ನ ಹತ್ರ ಲಂಚ ಎಲ್ಲ ಬೇಕಾದ್ರೆ ಹಸು ಇಟ್ಕೊಂಡ್ಬಿಟ್ರಪ್ಪ ಅಂತೇಳಿ. ಆಮೇಲೆ ಗೂಂಡಾಯಿಸಮು, ರೌಡಿಸಮು, ಕರಪ್ಷನ್ಸು, ಲಾ ಅಂಡ್ ಆರ್ಡರ್ ಇವೆಲ್ಲ ಕಂಟ್ರೋಲ್ ಆಗಬೇಕು. ಆಮೇಲೆ ಜನಗಳಿಗೆ ಒಳ್ಳೆ ಆಡಳಿತ ಕೊಡಬೇಕು. ಇರೋದು 700 ದಿನ. ಆ 700 ದಿನಗಳಲ್ಲಾದರೂ ಜನ ನೆಮ್ಮದಿಯಾಗಿ ಮಲಗುವಂತಹ, ನೆಮ್ಮದಿಯಾಗಿ ಬದುಕುವಂತಹ, ಬೆಲೆ ಏರಿಕೆ ಆಗಬಾರ್ದು ಸರ್. 20 ರೂಪಾಯಿ 30 ರೂಪಾಯಿ ಇದ್ದಂತ ಬರ್ತ್ ಸರ್ಟಿಫಿಕೇಟ್ 500 ರೂಪಾಯಿ ತಗೊಂಡೋಗ್ಬಿಟ್ರೆ, ಡೆತ್ ಸರ್ಟಿಫಿಕೇಟ್ಗಳನ್ನ ಹುಟ್ಟದಾಗ್ಲೂ ಜಾಸ್ತಿ ದುಡ್ಡು ಕೊಡಬೇಕು, ಸತ್ತಾಗ್ಲೂ ಜಾಸ್ತಿ ಹಣ ಕೊಡಬೇಕು ರಾಜ್ಯದಲ್ಲಿ. ಆ ಪರಿಸ್ಥಿತಿಯಲ್ಲಿ ನಾವು ಇದೀವಿ. ಅದ್ಯಾವುದು ಆಗಬಾರ್ದು. ಆಮೇಲೆ ನಿಗಮಗಳೆಲ್ಲ ಇವರೆಲ್ಲ ಮಂತ್ರಿ ಇದನ್ನು ಕೊಟ್ಬಿಟ್ಟಿದ್ದಾರೆ, ಸವಲತ್ತುಗಳೆಲ್ಲ. ಈಗ ಪೆಟ್ರೋಲ್ ಬೆಲೆ, ಡೀಸೆಲ್ ಬೆಲೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಮಸ್ಯೆ ಆಗಿ ಅವರು ವೆಹಿಕಲ್ಗಳನ್ನೇ, ಭದ್ರತಾ ವೆಹಿಕಲ್ಗಳನ್ನು ಕಡಿಮೆ ಮಾಡ್ಕೊಂಡು ಬರ್ತಾರೆ ಪ್ರಧಾನಮಂತ್ರಿಗಳು, ಬೇರೆ ಬೇರೆ ರಾಜ್ಯದ ಮುಖ್ಯಮಂತ್ರಿಗಳು. ಅದನ್ನು ಇವರು ಕೂಡ ಪಾಲನೆ ಮಾಡಬೇಕು. ಆಮೇಲೆ ದಯಮಾಡಿ ಅವರಲ್ಲೊಂದು ರಾಜ್ಯದ ಜನಗಳ ಮನವಿ ಇದೆ, ದರ್ಪದ ಮುಖ್ಯಮಂತ್ರಿ ಅವ್ರು ಆಗಬಾರ್ದು. ಅವರು ಸೇವೆಯ ಮುಖ್ಯಮಂತ್ರಿ ಆದರೆ ಅವ್ರಿಗೂ ಶ್ರೇಯಸ್ಸು, ರಾಜ್ಯಕ್ಕೂ ಒಳ್ಳೆಯ ವಾತಾವರಣ ಇರುತ್ತೆ ಅಂತೇಳಿ ನಂದಾದರೂ ವೈಯಕ್ತಿಕ ಭಾವನೆಯನ್ನು ಹೇಳ್ತಾ ಇದ್ದೇನೆ. ಎಸ್, ಬ್ರೇಕಿಂಗ್ ನ್ಯೂಸ್ ಗಮನಿಸ್ತಾ ಇದ್ದೀವಿ. ಇವತ್ತು ರಾಜ್ಯಪಾಲರು ಧರ್ಮಸ್ಥಳಕ್ಕೆ ಹೋಗ್ತಾ ಇದ್ದಾರೆ. ನಾನು ಆಗಲೇ ಹೇಳ್ತಾ ಇದ್ದೆ, ಮಧ್ಯಾಹ್ನದ ನಂತರದಲ್ಲಿ ರಾಜ್ಯಪಾಲರು ಇರೋದಿಲ್ಲ. ಹಾಗಾಗಿ DK ಬ್ರದರ್ಸು ರಾಜ್ಯಪಾಲರನ್ನ ಭೇಟಿ ಮಾಡೋದಕ್ಕೆ ಲೋಕಭವನಕ್ಕೆ ಬಂದಿದ್ದಾರೆ. ಅವರನ್ನ ಟೈಮ್ ಕೇಳೋದಕ್ಕೆ ಬಂದಿದ್ದಾರೆ. ಲೋಕಭವನಕ್ಕೆ ಆಗಮಿಸಿದ್ದಾರೆ DK ಶಿವಕುಮಾರ್ ಅವರು. ಬಿಕಾಸ್ ಈಗ ಮೊನ್ನೆ ಸಿದ್ದರಾಮಯ್ಯ ಅವರು ರಾಜೀನಾಮೆ ಕೊಡಕ್ಕೆ ಹೋದಂಥ ಸಂದರ್ಭದಲ್ಲಿ ಅವ್ರು ಇರಲಿಲ್ವಲ್ಲ, ಆ ಥರ ಆಗಬಾರ್ದು. ಆಮೇಲೆ ಈಗ ಮೊದಲೇನೆ ಭೇಟಿಯಾಗಿ ಅವ್ರ ಹತ್ರ ಅವ್ರ ಅವೈಲೇಬಿಲಿಟಿ ಎಲ್ಲ ತಿಳ್ಕೊಂಡು ಮಾತನಾಡೋದಕ್ಕೆ, ಅಂದರೆ ಪ್ರಮಾಣ ವಚನಕ್ಕಾಗಿ ಟೈಮ್ ಕೇಳೋದಕ್ಕೆ ಬಂದಿದ್ದಾರೆ DK ಶಿವಕುಮಾರ್ ಅವರು. ಯಾಕಪ್ಪ ಅಂತ ಅಂದರೆ ಇವತ್ತು ರಾಜ್ಯಪಾಲರು ಧರ್ಮಸ್ಥಳಕ್ಕೆ ಹೋಗ್ತಾ ಇದ್ದಾರೆ. ಹೀಗಾಗಿ DK ಬ್ರದರ್ಸ್ ಈಗಲೇ ತೆರಳಿ ರಾಜ್ಯಪಾಲರನ್ನ ಭೇಟಿ ಮಾಡಿ ಒಂದಷ್ಟು ಚರ್ಚೆ ಮಾಡಿ, ಅಂದರೆ ಈ ಸರ್ಕಾರ ರಚನೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವ್ರ ಬಳಿ ಪರ್ಮಿಷನ್ ಕೇಳೋದಕ್ಕೆ, ಅಥವಾ ಈಗ CLP ಮೀಟಿಂಗ್ ಕೂಡ ಇದೆಯಲ್ಲ, ಆಮೇಲೆ ಅಭಿಜಿನ್ ಮುಹೂರ್ತ ಅಂತ ನಾವು ಅದ್ರ ಬಗ್ಗೆ ಕೂಡ ಮಾತಾಡ್ತಾ ಇದ್ವಿ. ಅದೊಂದು ಇತ್ತೀಚಿನ ದಿನಗಳ ಕಳೆದ 4-5 ದಿನಗಳಿಂದಲೂ ಕೂಡ ವಿಚಾರ ಚರ್ಚೆ ಆಗ್ತಾ ಇದೆ. ಯಾಕೆ ಟೈಮು ಗಳಿಗೆ ಇದೆಲ್ಲ ನೋಡ್ತಾ ಇದ್ದಾರೆ, ಯಾಕೆ ಗೊಂದಲ? 1ನೇ ತಾರೀಕಾ, 3ನೇ ತಾರೀಕಾ, ಅದು 5ನೇ ತಾರೀಕು ಹೋಗುತ್ತಾ, ಈ ಥರದ್ದೆಲ್ಲ ಇದೆ ಅಂತ ಅಂದರೆ ಬಿಕಾಸ್ ಆ ಟೈಮು ಅದೆಲ್ಲ ನೋಡಿಕೊಂಡು, ಅದರಲ್ಲೂ ಹೇಳಿ ಕೇಳಿ ಮಹಾನ್ ದೈವ ಭಕ್ತ ಆಗಿರುವಂಥ ಕಾರಣಕ್ಕಾಗಿ ಇದನ್ನೆಲ್ಲ ಸ್ವಲ್ಪ ಫಾಲೋ ಮಾಡ್ತಾರೆ. ಅದರಲ್ಲೂ ಈಗ ರಾಜ್ಯಪಾಲರು ಧರ್ಮಸ್ಥಳಕ್ಕೆ ಹೋಗ್ತಾ ಇರುವಂಥ ಹಿನ್ನೆಲೆಯಲ್ಲಿ ಈಗಲೇ ಅವರನ್ನು ಭೇಟಿ ಮಾಡಿ ಒಂದಷ್ಟು ವಿಚಾರವಾಗಿ ಟೈಮ್ ಕೇಳೋದ್ರ ಬಗ್ಗೆ ಮಾತುಕತೆ ಮಾಡೋದಕ್ಕೆ ಬಂದಿದ್ದಾರೆ ಅಂತೇಳಿ ಗೊತ್ತಾಗ್ತಾ ಇದೆ. ಸದ್ಯ ಇದು ರಾಜ್ಯ ಕಾಂಗ್ರೆಸ್ನಲ್ಲಿ ಆಗ್ತಾ ಇರುವಂತಹ ಅತಿ ದೊಡ್ಡ ಬೆಳವಣಿಗೆ. ಇದ್ರ ಜೊತೆಗೆ ಇನ್ನೊಂದು ಸಾಲು ಜೋಡಿಸ್ಬೇಕಾಗಿದೆ, ಒಂದೇ ಒಂದು ಸಾಲು. ಅದೇನು ಅಂದರೆ, ಮೇಕೆದಾಟಿಗೆ ಇವರು ದೊಡ್ಡ ಪಾದಯಾತ್ರೆ ಮಾಡಿದ್ರು ಸರ್. ಈಗ ಅವರೇ ಮುಖ್ಯಮಂತ್ರಿಗಳು ಮೇಕೆದಾಟು ಯೋಜನೆ ಒಂದು ಮಾಡಿ ರಾಜ್ಯ ಜನಗಳಿಗೆ ಸಾಧ್ಯ ಆದರೆ ಒಂದು ಒಳ್ಳೇದು ಮಾಡಲಿ. ಯಾಕಂದರೆ ಅದನ್ನ ಹೇಳ್ಕೊಂಡೆ ಅವ್ರು ಹೋರಾಟಗಳು ಮಾಡಿ ಅಧಿಕಾರಕ್ಕೆ ಬಂದಿದ್ರಲ್ಲಿ ಅದು ಹೋರಾಟದ ಪಾತ್ರ ಇದೆ. ಅವ್ರಿಗೆ ಸುವರ್ಣ ಅವಕಾಶ ಸಿಕ್ಕಿದೆ, ಮೇಕೆದಾಟು ಮಾಡಲಿ, ರಾಜ್ಯದ ರೈತರಿಗೆ ಒಳ್ಳೇದಾಗಲಿ ಅಂತ. ಚಾಂದ್ಪಶ್ ಅವರು ಈಗ ಅಹಿಂದ ನಾಯಕರಾಗಿ ಸಿದ್ದರಾಮಯ್ಯ ಅವರು, ಜೊತೆಗೆ ಸಿದ್ದರಾಮಯ್ಯ ಅವರ ಒಂದು ರೀತಿ ಮಾಸ್ ಲೀಡರ್ ಆಗಿರುವಂಥ ಕಾರಣಕ್ಕೆ ಎಲ್ಲ ವರ್ಗದ ಓಟ್ಗಳು ಬೀಳ್ತಾ ಇತ್ತು. ಬಟ್ ಈಗ ಅವರನ್ನ ಕೆಳಗಿಳಿಸಿದ ನಂತರದಲ್ಲಿ ಈಗ ಈ OBC ಫಾರ್ಮುಲಾ ಹೆಂಗೆ ಮಾಡ್ತೀರಿ, ಹೇಗೆ ಅಂತ? ಅವರಷ್ಟೇ ಸಮಾಧಾನವಾಗಿ ಅವರ ಬೆಂಬಲಿಗರು ತಗೊಂತಾರ, ಅದು ಅಷ್ಟು ಸುಲಭವಾಗಿ? ಸರ್, ಈಗ ಸಿದ್ದರಾಮಯ್ಯನವರು ಕಾಂಗ್ರೆಸ್ ಪಕ್ಷದಲ್ಲಿ 8 ವರ್ಷ ಆಡಳಿತ ನಡೆಸಿದ್ದಾರೆ. ಈ ರಾಜ್ಯದ ಜನರಿಗೆ ಎಲ್ಲ ಸಮುದಾಯದವರಿಗೂ ಗೊತ್ತಿದೆ.
ಹಿಂದೆ ಅವ್ರಿಗೆ ಎಲ್ಲೂ ಈ ಪಕ್ಷದ ಬೇರೆ ಪಕ್ಷದಲ್ಲಿ ಇದ್ದಾಗ ಅವ್ರಿಗೆ ಅವಕಾಶ ಸಿಕ್ಕಿರಲಿಲ್ಲ. ಕಾಂಗ್ರೆಸ್ ಪಕ್ಷ ಅವಕಾಶ ಕೊಟ್ಟಿದೆ, ಅದಕ್ಕೆ ತಕ್ಕಂತೆ ನ್ಯಾಯವಾಗಿ ನಡ್ಕೊಂಡಿದ್ದಾರೆ. ಅದೇ ರೀತಿ ಎಲ್ಲಾ ಧರ್ಮದವ್ರನ್ನು ಜೊತೆಲಿ ತಗೊಂಡು ಹೋಗಿದ್ದಾರೆ. ಈಗ ಅವರೇ ಅಧಿಕಾರವನ್ನ ಬಿಟ್ಟು ಕೊಟ್ಟಿರೋದು ಜನರಿಗೆ. ಇವತ್ತು ನಿಮ್ಮ ವಿರೋಧ ಪಕ್ಷದವರೇ ಅವ್ರ ಬಗ್ಗೆ ಮೆಚ್ಚುಗೆಯ ಮಾತುಗಳನ್ನ ಆಡ್ತಾ ಇದ್ದಾರೆ. ಬಹಳಷ್ಟು ಇವ್ರು ಮಾತಾಡಿದ್ರೆ ಮಾತ್ರ ಮಧ್ಯದಲ್ಲಿ ಮಾತಾಡ್ಬೋದು, ನಾವು ಮಾತಾಡ್ಬೋದಾ? ಒಂದ್ ನಿಮಿಷ ರೀ, ಯಾರ್ರಿ ನಿಮ್ಮ ಮಾಜಿ ಮಂತ್ರಿ ಪಾಟೀಲ್ ನಿಮ್ಮ ಬಿಜೆಪಿ ಮಂತ್ರಿ ಎಕ್ಸ್ ಮಂತ್ರಿ ನಿಮ್ಮ ರಾಣಿಬೆನ್ ಇದ್ರಲ್ರಿ, ಅವ್ರ ಆಡಳಿತದ ಬಗ್ಗೆ ಅಲ್ಲ ಹೇಳ್ತಿರೋದು. ಅವರು ರಾಜೀನಾಮೆ ಮಾತಾಡಿದ್ರು. ಎಲ್ಲಾ ಸಮುದಾಯಗಳನ್ನ ಒಟ್ಟು ಕರ್ಕೊಂಡು ಅವರು ತಾರತಮ್ಯ ಮಾಡಿದ್ರು, ವೋಟ್ ಬ್ಯಾಂಕ್ ರಾಜಕಾರಣ ಮಾಡಿದ್ರು. ಇಲ್ಲ, ಒಂದ್ ಕೆಲಸ ಮಾಡಿ ಬ್ರದರ್, ಇವ್ರಿಗೆ ಬಿಟ್ಬಿಡಿ, ಪೂರ್ತಿ ಡಿಬೇಟ್ ಇವರೇ ಮಾತಾಡ್ಬಿಡ್ಲಿ. ನಮ್ಗೆ ನೆಕ್ಸ್ಟ್ ಒಂದ್ಸರಿ ಕರ್ಸ್ಕೊಳ್ಳಿ, ಮಾತಾಡೋದ್ರಲ್ಲಿ ಪಾಯಿಂಟ್ ಮೇಲೆ ಮಧ್ಯೆ ನಾವು ನಿಜ ಹೇಳ್ಬೇಕಾಗತ್ತಲ್ಲ ಸರ್. ಈಗ ನೀವು ಮಾತಾಡ್ಬೇಕಾದ್ರೆ ಅವ್ರು ಮಧ್ಯೆ ಮಾತಾಡಿಲ್ಲ, ಅವ್ರು ಮಾತಾಡ್ಲಿ, ಮಾತಾಡಿ. ಈಗ ನೀವು ಆಗ್ಲೇ ಹೇಳಿದ್ರೆ ಮತ್ತೆ ನೀವು ನಾನು ನಿಮ್ಗೆ ಉತ್ತರ ಕೊಟ್ಟೆ, ಈಗ ನಾನು ಉತ್ತರ ಕೊಡ್ತಾ ಇದ್ದೀನಲ್ಲ, ಸ್ವಲ್ಪ ಕೇಳಿಸ್ಕೊಳ್ಳಿ, ತಾಳ್ಮೆ ಇಟ್ಕೊಳ್ಳಿ. ಖಂಡಿತ ಸರ್. ಕಾಂಗ್ರೆಸ್ ಅಲ್ಲಿ ಈ OBCಗಳು ಯಾರು ಕೂಡ ಬೇಜಾರಾಗಿಲ್ಲ. ವೈಯಕ್ತಿಕವಾಗಿ ಸರ್ ಅವ್ರವ್ರು ಕೆಲವು ನೋವಿದೆ, ಮಂತ್ರಿಗಳಿಂದ ಹಿಡಿದು ಕಾರ್ಯಕರ್ತರಿಂದ ಹಿಡಿದು ಬೇರೆಯವರು ಕೂಡ ಸಿದ್ದರಾಮಯ್ಯನವರ ನಿರ್ಗಮನಕ್ಕೆ ಕಣ್ಣೀರು ಹಾಕಿರುವಂಥದ್ದು ತಾವು ನೋಡಿದ್ದೀರಿ, ತೋರಿಸ್ತಾ ಇದ್ದೀರಿ. ಆದ ತಕ್ಷಣ ಸಿದ್ದರಾಮಯ್ಯನವರು ರಾಜಕೀಯದಿಂದ ಹೊರಗೋಗ್ತಿಲ್ಲ, ಕಾಂಗ್ರೆಸ್ ಪಕ್ಷದಿಂದ ಹೊರಗೋಗ್ತಿಲ್ಲ. ಅವರು ಇಲ್ಲೇ ಇದ್ದು ನಾಯಕತ್ವವನ್ನು ವಹಿಸ್ಕೊಳ್ತಾ ಇದ್ದಾರೆ. ಅವರೇ ಹೇಳಿದ್ದಾರೆ, ರಾಜ್ಯ ರಾಜಕಾರಣ ಬಿಟ್ಟು ನಾನು ಹೋಗೋದಿಲ್ಲ ಅಂತ ಹೇಳಿದ್ದಾರೆ. ಅವರ ಮಾರ್ಗದರ್ಶನದಲ್ಲೇ DK ಶಿವಕುಮಾರ್ ಅವರ ಅಧಿಕಾರ ನಡೆಯುತ್ತೆ. ಎಲ್ಲಾ ವರ್ಗದವರೆಗೂ ಕೂಡ ಇಲ್ಲಿ ನ್ಯಾಯ ಸಿಗುತ್ತೆ. ಹಾಗಾಗಿ ವಿಚಲಿತರನ್ನೋ ಒಂದು ಊಹೆ ಉಡ್ಸ್ಕೊಂಡಿರೋದು, ಇವ್ರು ಹೇಳಿರೋದು ಈ ಸಮುದಾಯ ನಿಲ್ಲಿಸ್ಬಿಟ್ರೆ ಈ ಸಮುದಾಯದವ್ರು ಬೇಜಾರು ಮಾಡ್ಕೊಂಡ್ಬಿಟ್ರು, ಅಥವಾ ಆ ಸಮುದಾಯ ಮುಂಚೆ ಏನು ಹೇಳೋರು, DK ಶಿವಕುಮಾರ್ ಕೊಳ್ಳಿಲ್ಲ ಅಂದ್ರೆ ಇವರು ಸಮುದಾಯದವರು ಬೇಜಾರು ಮಾಡ್ಕೋತಾರೆ, ಇಳಿಸಿದ್ರೆ ಈ ಸಮುದಾಯದವ್ರು ಬೇಜಾರು ಮಾಡ್ಕೋತಾರೆ. ಈ ಒಂದು ಕೆಟ್ಟ ರಾಜಕಾರಣವನ್ನ ಬಿಡಿ, ಎಲ್ಲರನ್ನು ಸಮಾನತೆಯಿಂದ ನೋಡಿ. ಕಾಂಗ್ರೆಸ್ ಪಕ್ಷದಲ್ಲಿ OBC ಅವರಿಗೆ ಅಥವಾ ಕಟ್ಟ ಕಡೆಯ ಮೈಕ್ರೋಸ್ಕೋಪಿಂಗ್ ಕಮ್ಯುನಿಟಿ ಇರೋರು ಕೂಡ ಮುಖ್ಯಮಂತ್ರಿ ಆಗುವಂತ ಅವಕಾಶ ಯಾವ್ದಾದ್ರು ಇದ್ರೆ ಅದನ್ನ ಬಿಟ್ಟರೆ ಬೇರೆ ಎಲ್ಲೂ ಯಾವ ಪಕ್ಷದಲ್ಲಿ ಇರೋಕೆ ಸಾಧ್ಯ ಇಲ್ಲ ಅಂತ. ಇದು ಕಾಂಗ್ರೆಸ್ ಪಕ್ಷ, ಇದು ಸ್ವತಂತ್ರ ಬಂದ ನೆನ್ನೆ ಮೊನ್ನೆ ಉಟ್ಕೊಂಡಿರೋದಂತದ್ದಲ್ಲ. ಬ್ರಿಟಿಷ್ ಅವರ ಸ್ಥಾಪನೆ ಮಾಡಿರೋ ಪಕ್ಷ ಕಾಂಗ್ರೆಸ್. ಮಾಡಿದವರಂತೆ ಬ್ರಿಟಿಷ್ನವ್ರ ಜೊತೆಲಿ ಇದ್ದವರು ಇವ್ರು ಇದನ್ನ ಹೇಳಿದ್ರೆ ಇನ್ನೇನ್ ಹೇಳಕ್ ಸಾಧ್ಯ? ಖರ್ಗೆ ಅವ್ರಿಗೂ ಸಮಾಧಾನ ಇಲ್ಲ, ಪರಮೇಶ್ವರ್ ಅವ್ರಿಗೆ ಸಮಾಧಾನ ಇಲ್ಲ, MB ಪಾಟೀಲ್ಗೆ ಸಮಾಧಾನ ಇಲ್ಲ. ರಾಜ್ಯ ಸರ್ಕಾರ ಪರಮೇಶ್ವರ್ ಮುಖ್ಯಮಂತ್ರಿ ಆಗ್ತಾರೆ. ನಮ್ಮಲ್ಲಿ 18ರಲ್ಲೂ ಹಂಗೆ ಹೇಳಿದ್ರೆ ಪಾಪ ಪರಮೇಶ್ವರ್ ಅವ್ರಿಗೆ, 23ರಲ್ಲೂ ಹಂಗೆ ಹೇಳಿದ್ರಿ, 26ರಲ್ಲೂ ಹಂಗೆ ಹೇಳ್ತಾ ಇದ್ದೀರಿ. ಅರ್ಹತೆ ಇದೆ.